ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಷಯವೇನೆಂದರೆ, ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಐಮಂಗಲ ಗ್ರಾಮದಲ್ಲಿರುವ ಈ ಪುರಾತನ ಶಿವಾಲಯಕ್ಕೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಕಾಲದ ಹೊಡೆತಕ್ಕೆ ಸಿಲುಕಿ ಈ ದೇವಾಲಯ ನಾಶವಾಯಿತು. ಟಿಪ್ಪು ಸುಲ್ತಾನ ಕಾಲದಲ್ಲಿ ದೇವಾಲಯ ಧ್ವಂಸವಾಯಿತು ಎಂಬುದು ಸ್ಥಳೀಯವಾಗಿ ಹೇಳಲಾಗುವ ಇತಿಹಾಸ. ಆದರೆ ಇಂದು ಐಮಂಗಲ ಗ್ರಾಮದ ಜನರು ಒಗ್ಗಟ್ಟಾಗಿ ತಮ್ಮ ಶ್ರಮ ಮತ್ತು ಭಕ್ತಿಯಿಂದ ಈ ಪುರಾತನ ಶಿವಾಲಯವನ್ನು ಮತ್ತೆ ಪುನರ್ ನಿರ್ಮಿಸುತ್ತಿದ್ದಾರೆ. ಈ ಪುಣ್ಯ ಕಾರ್ಯಕ್ಕೆ ನಮ್ಮ ಊರಿನ ಪ್ರತಿಯೊಬ್ಬರು ಕೈ ಜೋಡಿಸೋಣ, ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಸಣ್ಣ ಕೊಡುಗೆಯಾದರೂ ಈ ದೇವಾಲಯದ ಪುನರ್ ನಿರ್ಮಾಣಕ್ಕೆ ದೊಡ್ಡ ಬೆಂಬಲವಾಗುತ್ತದೆ. ಬನ್ನಿ, ಎಲ್ಲರೂ ಒಂದಾಗಿ ಸೇರೋಣ, ನಮ್ಮ ಪೂರ್ವಜರ ನೆನಪನ್ನು ಉಳಿಸೋಣ, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗಳಿಗೆ ಕೊಂಡೊಯ್ಯೋಣ. ಐಮಂಗಲದ ಶಿವಾಲಯ ಮತ್ತೆ ಎದ್ದು ನಿಲ್ಲಲಿ, ನಮ್ಮ ಒಗ್ಗಟ್ಟಿನಿಂದ, ನಮ್ಮ ಸಹಕಾರದಿಂದ. ನಿಮ್ಮ ಕೈಲಾದಷ್ಟು ದೇಣಿಗೆ ನೀಡಿ ಈ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿ.